ಹಾಗೂ ಶೇಕಡ 95 ಅಂಕಗಳನ್ನು ಗಳಿಸಿದ್ರು ಕೂಡ ಜೀವನದಲ್ಲಿ ಯಶಸ್ವಿ ಆಗದೆ ಇರಬಹುದು. ಆದರೆ ಸಾಮಾನ್ಯ ಅಂಕಗಳನ್ನು ಗಳಿಸುತ್ತಿರುವಂತ ಮಗು ಜೀವನದಲ್ಲಿ ಒಳ್ಳೆ ನಾಯಕನಾಗಬಹುದು, ಒಳ್ಳೆ ಒಳ್ಳೆ ಹುದ್ದೆಗಳನ್ನ ಅಲಂಕರಿಸಬಹುದು. ಈ ರೀತಿ ಯಾಕಪ್ಪ ಆಗುತ್ತೆ ಅನ್ನೋದಾತಂದ್ರೆ ಆ ಮಕ್ಕಳಲ್ಲಿರುವಂತಹ IQ ಮತ್ತೆ EQ. ಹಾಗಾದ್ರೆ ಈ ಒಂದು IQ ಅಂದ್ರೆ ಏನು, EQ ಅಂದ್ರೆ ಏನು, ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಈ ಒಂದು ವಿಷಯ ಪ್ರತಿಯೊಬ್ಬ ಪೋಷಕರು ತಿಳಿಯಲೇಬೇಕಾದಂತ ವಿಷಯ. IQ ಅಂದ್ರೆ ಏನು, EQ ಅಂದ್ರೆ ಏನು? ಹಾಗಾದ್ರೆ ಈ IQ ಅಥವಾ EQ ನಲ್ಲಿ ಯಾವುದು ಬಹಳ ಮುಖ್ಯವಾದದ್ದು ಅನ್ನೋದನ್ನ ನೋಡೋಣ. ಬಹಳ ಜನ ಈ ಒಂದು IQ ಬಗ್ಗೆ ಬಹಳ ಒಂದು ಚಿಂತೆ ಮಾಡ್ತಿರ್ತಾರೆ. IQ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು. IQ ನಷ್ಟೇನೆ EQ ಕೂಡ ಇಂಪಾರ್ಟೆಂಟ್ ಆಗಿದೆ. ಒಂದು ಮಗುವಿನ ಸರ್ವಾಂಗೀಣ ಬೆಳವಣಿಗೆನಲ್ಲಿ IQ ನಷ್ಟೇನೆ EQ ಕೂಡ ಒಂದು ಮುಖ್ಯವಾದಂತ ಪಾತ್ರವನ್ನ ವಹಿಸುತ್ತೆ. ಮೊದಲನೇದಾಗಿ IQ ಅಂತಂದ್ರೆ ಏನು ಅಂತ ನೋಡೋಣ. IQ ಅಂತಂದ್ರೆ ಇಂಟೆಲಿಜೆಂಟ್ ಕೋಶೆಂಟ್ ಅಂತ. ಇಂಟೆಲಿಜೆಂಟ್ ಕೋಶೆಂಟ್ ಅಂದ್ರೆ ವ್ಯಕ್ತಿಯ ಒಂದು ಬುದ್ಧಿಶಕ್ತಿಯನ್ನ ಅಳೆಯಲಿಕ್ಕೆ ಇರುವಂತಹ ಒಂದು ಮಾನದಂಡ ಈ ಒಂದು IQ. ಹಾಗಾದ್ರೆ IQ ಹೆಚ್ಚಿದ್ರೆ ಏನೆಲ್ಲ ಲಾಭಗಳಿದೆ ಅಂತ ನೋಡೋದಾದ್ರೆ ಗಣಿತ ಚೆನ್ನಾಗಿ ಬರುತ್ತೆ, ಸಮಸ್ಯೆಗಳನ್ನ ಬೇಗ ಪರಿಹರಿಸಬಹುದು, ಹೊಸ ವಿಷಯಗಳನ್ನ ಬೇಗ ಕಲಿಬಹುದು, ತಾರ್ಕಿಕವಾಗಿ ಯೋಚಿಸಬಹುದು, ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಗಳಿಸಬಹುದು. ಅಂದ್ರೆ IQ ನಮ್ಮ ಮೆದುಳಿನ ಶಕ್ತಿಯನ್ನು ತೋರಿಸುತ್ತೆ. EQ ಅಂತಂದ್ರೆ ಎಮೋಷನಲ್ ಕೋಶೆಂಟ್ ಆರ್ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಈ ಒಂದು EQ ನಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವ ಮತ್ತು ನಿಯಂತ್ರಿಸುವಂತ ಕಾರ್ಯವನ್ನ ಈ EQ ಮಾಡ್ತಾ ಇರುತ್ತೆ. ಹಾಗಾದ್ರೆ ಈ EQ ನಮಗೆ ಹೆಚ್ಚಾಗಿದ್ರೆ ಏನೆಲ್ಲ ಲಾಭಗಳಿದೆ ಅಂತ ನೋಡೋಣ. ಮೊದಲನೇದಾಗಿ ಈ EQ ಹೆಚ್ಚಿದ್ರೆ ಕೋಪವನ್ನ ನಿಯಂತ್ರಿಸಬಹುದು, ಇತರರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಬಹುದು, ಸ್ನೇಹ ಮತ್ತು ಸಂಬಂಧಗಳನ್ನ ಚೆನ್ನಾಗಿ ಉಳಿಸಿಕೊಳ್ಳಬಹುದು, ಒತ್ತಡಗಳನ್ನು ನಿಭಾಯಿಸಬಹುದು, ನಾಯಕತ್ವ ಗುಣ ಚೆನ್ನಾಗಿ ಬೆಳೆಯುತ್ತೆ. ಅಂದ್ರೆ EQ ನಮ್ಮ ಹೃದಯ ಮತ್ತು ಭಾವನೆಗಳ ಬುದ್ಧಿವಂತಿಕೆಯಾಗಿದೆ. ಈ ಒಂದು IQ ಮತ್ತೆ EQ ಇರುವಂತ ವ್ಯತ್ಯಾಸವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಬ್ಬ ವಿದ್ಯಾರ್ಥಿ 100ಕ್ಕೆ 100 ಅಂಕಗಳನ್ನ ಗಳಿಸಬಹುದು, ಆದ್ರೆ ಅವನು ಸೋತಾಗ ಅಳ್ತಾನೆ, ಕೆಲವೊಂದ್ಸತಿ ಟೀಕೆಗಳನ್ನ ಸಹಿಸ್ಕೊಳ್ಳೋದಿಲ್ಲ, ಸ್ನೇಹಿತರೊಂದಿಗೆ ಸರಿಯಾಗಿ ಹೊಂದ್ಕೊಳ್ಳೋದಿಲ್ಲ. ಇದು ಕಡಿಮೆ EQ ಇರುವಂತಹ ಲಕ್ಷಣ. ಇನ್ನೊಬ್ಬ ವಿದ್ಯಾರ್ಥಿ ಸಾಮಾನ್ಯ ಅಂಕಗಳನ್ನ ಗಳಿಸಿರ್ತಾನೆ, ಆದ್ರೆ ಅವನು ಎಲ್ಲರ ಜೊತೆ ಸ್ನೇಹದಿಂದ ಇರ್ತಾನೆ, ಸಮಸ್ಯೆ ಬಂದಾಗ ಶಾಂತವಾಗಿರ್ತಾನೆ, ತಂಡವನ್ನು ಮುನ್ನಡೆಸುವಂತ ಗುಣವನ್ನು ಹೊಂದಿರ್ತಾನೆ. ಇದು ಹೆಚ್ಚಿನ EQ ಇರುವಂತ ಲಕ್ಷಣ. ಸೊ ಹಾಗಾಗಿ ಮಕ್ಕಳಿಗೆ IQ ಜೊತೆಗೆ EQನು ಬಹಳ ಮುಖ್ಯವಾಗಿರುತ್ತೆ. ಸೊ ಮಕ್ಕಳಲ್ಲಿ EQ ಯಾಕೆ ಮುಖ್ಯ ಅಂತ ನೋಡೋದಾತಂತಂದ್ರೆ ಇಂದಿನ ಮಕ್ಕಳು ಮೊಬೈಲ್ ಅಡಿಕ್ಟ್ ಗೆ ಜಾಸ್ತಿ ಆಗಿದ್ದಾರೆ. ಬೇಗ ಬೇಸರಗೊಳ್ಳೋದು, ಕೋಪ ಹೆಚ್ಚಾಗೋದು, ಜೊತೆಗೆ ಒತ್ತಡ ಹೆಚ್ಚಾಗೋ ಅಂತ ಇಂಥ ಸಂದರ್ಭದಲ್ಲಿ ನಮಗೆ ಒಂದು ಕೇವಲ IQ ಸಾಕಾಗೋದಿಲ್ಲ, EQನು ಕೂಡ ಮುಖ್ಯವಾಗಿರುತ್ತೆ. ಯಾಕಪ್ಪ ಅಂತಂದ್ರೆ ಮಕ್ಕಳು ತಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ನಿಯಂತ್ರಿಸಲಿಕ್ಕೆ EQ ಬಹಳ ಮುಖ್ಯವಾಗಿರುತ್ತೆ. ಹಾಗಾದ್ರೆ ಈ ಒಂದು ಮಕ್ಕಳ EQ ಹೆಚ್ಚಿಸಲು 5 ಸರಳ ವಿಧಾನಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಒಂದು ವಿಧಾನದ ಮೂಲಕ ನಮ್ಮ ಮಕ್ಕಳ ಒಂದು EQ ಅನ್ನ ಇಂಪ್ರೂವ್ ಮಾಡಬಹುದು. ಅದು ಯಾವ್ದಾವ್ದಂತ ನೋಡೋದಾತಂದ್ರೆ ಮೊದಲನೇದಾಗಿ ಮಕ್ಕಳ ಭಾವನೆಗಳನ್ನ ನಾವು ಕೇಳಬೇಕು. ಸೊ ಮಕ್ಕಳು ಅವರ ಭಾವನೆಗಳನ್ನ ವ್ಯಕ್ತಪಡಿಸಿದಾಗ ಅದಕ್ಕೆ ನಾವು ಬೆಲೆ ಕೊಡ್ಬೇಕು. ಸೊ ಮಗು ಅಳ್ತಾ ಇದ್ರೆ ಅಳಬೇಡ ಅಂತ ಒಂದು ಹೇಳೋಕ್ಕಿಂತ ಮುಂಚೆ ನಿನ್ಗೆ ಏನಾಯ್ತು ಅಂತ ಕೇಳಬೇಕು. ಸೊ ಈ ರೀತಿ ಹೇಳಿದಾಗ ಏನಾಗುತ್ತೆ, ಸೊ ಆ ಒಂದು ಮಗುವಿಗೆ ಧೈರ್ಯ ಬರುತ್ತೆ. ಸೊ ಹೀಗಾಗಿ ಆ ಒಂದು EQ ಇಂಪ್ರೂವ್ ಆಗುತ್ತೆ. ಸೊ ಸಹಾನುಭೂತಿ ಕಲಿಸಿ ಅಂತಂದ್ರೆ ಸಹಾನುಭೂತಿಯನ್ನ ಬೇರೆ ಮಕ್ಕಳೊಂದಿಗೆ ಒಂದು ಸಂಯಮದಿಂದ ವರ್ತಿಸುವಂತಹ ಗುಣವನ್ನ ನಮ್ಮ ಮಕ್ಕಳಿಗೆ ಬೆಳೆಸಬೇಕಾಗತ್ತೆ. ಸೊ ಕೋಪ ನಿಯಂತ್ರಿಸುವುದನ್ನ ಕಲಿಸ್ಬೇಕು. ಸೊ ಕೋಪ ಬಂದಾಗ 5 ನಿಮಿಷ 10 ನಿಮಿಷ ಅಥವಾ 10 ಸೆಕೆಂಡ್ ಶಾಂತವಾಗಿರುವಂತ ಹೇಳ್ಬೇಕು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಆ ಮಗು ಆ ಒಂದು 5 ಸೆಕೆಂಡ್ ಅಥವಾ 10 ಸೆಕೆಂಡ್ ಶಾಂತವಾಗಿದ್ದಾಗ ಏನಾಗುತ್ತೆ, ಆ ಕೋಪ ಕ್ರಮೇಣ ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿ ನಾವು EQ ಅನ್ನ ಬೆಳೆಸ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಕುಟುಂಬದ ಜೊತೆ ಹೆಚ್ಚು ಸಮಯ ಕಳೆಯುವಂತದ್ದು. ಮಕ್ಕಳು ಅಥವಾ ಪೇರೆಂಟ್ಸ್ ಮಗುವಿನ ಜೊತೆ ಹೆಚ್ಚು ಸಮಯವನ್ನು ಕಳೆದಾಗ ಈ ಮಕ್ಕಳಲ್ಲಿ ಒಂದು ಹೆಚ್ಚಿನ EQ ಡೆವಲಪ್ ಆಗುತ್ತೆ. ಸೊ ಉತ್ತಮ ಮಾದರಿಯಾಗಿರ್ಬೇಕು. ಸೊ ಪೇರೆಂಟ್ಸ್ ಆದವರು ಮಕ್ಕಳಿಗೆ ನಾವು ಏನನ್ನ ಮಾಡ್ತೀವೋ ಅದನ್ನೇ ಮಗು ಕಲಿಯುತ್ತೆ, ನಾವು ಯಾವ ರೀತಿ ವರ್ತಿಸ್ತೀವೋ ಅದೇ ರೀತಿ ಮಗು ಕಲಿಯುತ್ತೆ. ಅದೇ ರೀತಿಯಾಗಿ ನಾವು ಕೂಡ ಶಾಂತವಾಗಿರ್ಬೇಕು, ಸಮಸ್ಯೆಯನ್ನ ಪರಿಹರಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೋಬೇಕು, ಜೊತೆಗೆ ಉತ್ತಮ ಸಂಬಂಧಗಳನ್ನ ಇಟ್ಕೋಬೇಕು. ಈ ರೀತಿಯಾದಂತಹ ಒಂದು ನೆಂಟರು ಈ ತರ ಒಂದು ಸಂಬಂಧಗಳು ಚೆನ್ನಾಗಿದ್ದಾಗ ಅದನ್ನೇ ಮಗು ಕಲಿಯುತ್ತೆ. ಯಾರಾದ್ರೂ ಕೂಡ ನಮ್ಮ ಒಂದು ಸಂಬಂಧಿಗಳು ಬಂದಾಗ ನಾವು ಯಾವ ರೀತಿ ವರ್ತಿಸ್ತೀವೋ ಅದೇ ರೀತಿ ಮಗು ಕೂಡ ವರ್ತಿಸುತ್ತೆ. ಹೀಗೆ ನಾವು ಮಗುವಿನಲ್ಲಿ ಒಂದು EQ ಅನ್ನ ಡೆವಲಪ್ ಮಾಡಬಹುದು. ಒಂದು ಇಂಪಾರ್ಟೆಂಟ್ ಮೆಸೇಜು, ಮಗುವಿನ IQ ಪರೀಕ್ಷೆನಲ್ಲಿ ಗೆಲ್ಸುತ್ತೆ, ಆದ್ರೆ ಮಗುವಿನ EQ ಅವರ ಜೀವನವನ್ನ ಗೆಲ್ಸುತ್ತೆ. ಆದ್ದರಿಂದ ಮಕ್ಕಳಿಗೆ
ಬರೀ ಪುಸ್ತಕದ ಜ್ಞಾನವಲ್ಲ, ಭಾವನೆಗಳನ್ನ ಅರ್ಥ ಮಾಡಿಸಿಕೊಳ್ಳುವಂತಹ ಒಂದು ಗುಣವನ್ನ ಬೆಳೆಸಿ ಇದರಿಂದ ಏನಾಗುತ್ತೆ, IQ ಮತ್ತೆ EQ ಸಮತೋಲಿತವಾಗಿರ್ತವೆ. ಇದರಿಂದ ಮಗುವಿನ ಒಂದು ಸರ್ವಾಂಗೀಣ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಹಾಯಕ ಆಗುತ್ತೆ. ಹಾಗಾದ್ರೆ ನಿಮ್ಗೆ IQ ಮುಖ್ಯನಾ EQ ಮುಖ್ಯನಾ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಜೊತೆಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ನಿಮ್ಮ ಸ್ನೇಹಿತರಿಗೆ ಮತ್ತೆ ನಿಮ್ಮ ರಿಲೇಟಿವ್ಸ್ಗೆ ತಲುಪಿಸಿ. ಇದೇ ರೀತಿಯಾದಂತಹ ಹೆಲ್ಪ್ಫುಲ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.